ವೀಕ್ಷಕರೇ, SPM ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ದೇವಾಲಯಗಳ ನಿರ್ಮಾಣದಿಂದ ಹಳ್ಳಿಗಳಲ್ಲಿ ಸಾಮರಸ್ಯ ಕಾಪಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ದೇವಾಲಯಗಳ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಸಹಕಾರ ನೀಡಬೇಕು ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಹೇಳಿದರು. ತಾಲೂಕಿನ ಗಂಗನಹಳ್ಳಿ ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವ ಚೌಡೇಶ್ವರಿ ದೇವಾಲಯಕ್ಕೆ ಭೇಟಿ ಕೊಟ್ಟು ದೇವಾಲಯದ ನಿರ್ಮಾಣಕ್ಕೆ 2 ಲಕ್ಷ ಅನುದಾನ ನೀಡಿ ಅವರು ಮಾತನಾಡಿದರು. ದೇವಾಲಯಗಳ ನಿರ್ಮಾಣದಿಂದ ಹಳ್ಳಿಗಳಲ್ಲಿ ಪರಸ್ಪರ ಸ್ನೇಹಭಾವ ಮೂಡುವುದರ ಜೊತೆಗೆ ಧರ್ಮದ ರಕ್ಷಣೆಗೂ ಸಹಕಾರಿಯಾಗುತ್ತದೆ. ಯುವಜನರನ್ನು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಣೆ ಮಾಡಲು ಅನುಕೂಲವಾಗುತ್ತದೆ. ದೇವಸ್ಥಾನಗಳ ಕೆಲಸಗಳನ್ನು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಮಾಡಬೇಕು ಎಂದರು. ತಾಲೂಕಿನಲ್ಲಿ ನಡೆದ PLD ಬ್ಯಾಂಕಿನ ಚುನಾವಣೆಯಲ್ಲಿ ರಾಜೀವ್ ಗೌಡರೊಂದಿಗೆ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದೇವೆ, ಆದರೂ ನಮಗೆ ಹಿನ್ನಡೆಯಾಗಿದೆ. ಎಲ್ಲಿ ವ್ಯತ್ಯಾಸಗಳಾಗಿದೆಯೋ ಅದನ್ನು ರಾಜೀವ್ ಗೌಡ ಅವರೊಂದಿಗೆ ಸಮಾಲೋಚನೆ ಮಾಡಿಕೊಳ್ಳುತ್ತೇವೆ. ಲೋಪದೋಷಗಳಾಗಿದ್ದರೆ ಸರಿಪಡಿಸಿಕೊಂಡು ಪಕ್ಷವನ್ನು ಕಟ್ಟುವಂತಹ ಕೆಲಸವನ್ನು ಒಗ್ಗಟ್ಟಿನಿಂದ ಮಾಡುತ್ತೇವೆ. ಮುಂಬರುವ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವು ಪಕ್ಷದ ಕಾರ್ಯಕರ್ತರನ್ನು ಸಜ್ಜುಗೊಳಿಸುವ ಕೆಲಸವನ್ನು ಮಾಡುತ್ತೇವೆ. ನಮ್ಮ ಪಕ್ಷದ ನಾಯಕರಾದ ವಿ. ಮುನಿಯಪ್ಪ ಅವರು ಕ್ಷೇತ್ರದಲ್ಲಿ ಪಕ್ಷ ಕಟ್ಟಿದ್ದಾರೆ. ಅವರ ಶ್ರಮ ವ್ಯರ್ಥವಾಗದಂತೆ ನೋಡಿಕೊಳ್ಳುತ್ತೇವೆ ಎಂದರು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾರ್ಚ್ 7ರಂದು ಬಜೆಟ್ ಮಂಡನೆ ಮಾಡಲಿದ್ದು, ರೇಷ್ಮೆ ಉತ್ಪಾದನೆಗೆ ಹೆಸರುವಾಸಿಯಾಗಿರುವ ಶಿಡ್ಲಘಟ್ಟದಲ್ಲಿ 75 ಕೋಟಿ ವೆಚ್ಚದಲ್ಲಿ ಹೈಟೆಕ್ ಮಾರುಕಟ್ಟೆ ನಿರ್ಮಾಣಕ್ಕೆ ಕಳೆದ ಬಜೆಟ್ನಲ್ಲಿ ಅನುದಾನ ಘೋಷಣೆ ಮಾಡಿದ್ದಾರೆ. ಅದರಂತೆ ನೂಲು ಮಾರಾಟಕ್ಕೂ ಪ್ರತ್ಯೇಕ ಮಾರುಕಟ್ಟೆ ಸ್ಥಾಪನೆ ಮಾಡಿಕೊಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ. MC ಸುಧಾಕರ್ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದೇವೆ ಎಂದರು. ಕಾಂಗ್ರೆಸ್ ಮುಖಂಡ ಗಂಗನಹಳ್ಳಿ BC ವೆಂಕಟೇಶ್ ಮಾತನಾಡಿ, ತಾಲೂಕಿನ ಕಾಂಗ್ರೆಸ್ ಪಕ್ಷದಲ್ಲಿ ರಾಜೀವ್ ಗೌಡ ಹಾಗೂ ಪುಟ್ಟು ಆಂಜಿನಪ್ಪ ಅವರು 2 ಕಣ್ಣುಗಳಂತೆ ಕೆಲಸ ಮಾಡುತ್ತಿದ್ದಾರೆ. ನಮ್ಮ ದುರಾದೃಷ್ಟ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದಾಗ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ಇರುವುದಿಲ್ಲ. ಮುಂದಿನ ದಿನಗಳಲ್ಲಿ ಪಕ್ಷದ ಹೈಕಮಾಂಡ್ನವರು ಇಬ್ಬರೂ ನಾಯಕರಿಗೆ ಸಮಾನವಾಗಿ ನಡೆಸಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಮುಖಂಡರಾದ ಕರಗಪ್ಪ, GM ನಾಗರಾಜ್, GM ಶಿವಾನಂದ, GV ಸುರೇಶ್, ಅಶ್ವತ್ಥಪ್ಪ, GD ರಮೇಶ್, ಸುಬ್ಬರಾಮ್, GK ಶಿವಾನಂದ, ಪ್ರದೀಪ್, ದೇವರಾಜ್, ರಾಜೇಶ್, ರಾಮಾಂಜಿ, GK ರಾಮು ಮುಂತಾದವರು ಹಾಜರಿದ್ದರು. ಎಂ. ಮುನಿನಾರಾಯಣ, SPM ನ್ಯೂಸ್, ಶಿಡ್ಲಘಟ್ಟ. ಈಗಾಗಲೇ ನಾವೊಂದು ಮುಖಂಡತ್ವ ವಹಿಸ್ಕೊಳ್ಳುವಂಥದ್ದು, ರಾಜೀವ್ ಗೌಡರು ಮುಖಂಡತ್ವ ವಹಿಸ್ಕೊಳ್ಳುವಂಥದ್ದು, ಅದ್ರ ಜೊತೆಗೆ ಇಲ್ಲಿ ತಮ್ಮದೇ ಆದಂಥ ಚಾಪನ ಮಾನ್ಯ ವಿ. ಮುನಿಯಪ್ಪಣ್ಣವರು ಸಹ ಇಲ್ಲಿ 40 ವರ್ಷದಿಂದ ಸುದೀರ್ಘವಾದಂಥ ರಾಜಕಾರಣ ಮಾಡ್ಕೊಂಡು ಬಂದಿರೋಂಥದ್ದು. ಎಲ್ಲರೂ ಸಹ ಕಾಂಗ್ರೆಸ್ನ ಒಂದು ಶಿಸ್ತಿನ ಸಿಪಾಯಿಗಳೇ. ಇಲ್ಲಿ ಕಾರಣಾಂತರದಿಂದ ಕಳೆದ ಚುನಾವಣೆ ಹಂಗೆ ನಡೀತು. ನಾವು ಸಹ ಪಕ್ಷೇತರವಾಗಿ ಸ್ಪರ್ಧಿಸುವಂಥ ವಾತಾವರಣ ಸೃಷ್ಟಿಯಾಗಿತ್ತು. ಈಗ ಎಲ್ಲರೂ ಸಹ ಜೊತೆಯಲ್ಲಿ ಹೋಗೋಂಥದ್ದು ಮತ್ತು ಕಾರ್ಯಕರ್ತರಿಗೆ ಶಕ್ತಿ ತುಂಬಿ ಅವ್ರನ್ನೆಲ್ಲ ಗೆಲ್ಸೋಂಥ ಕೆಲಸ ಮಾಡಬೇಕಾದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕಾಗ್ತದೆ. ಆ ಒಗ್ಗಟ್ಟಿನಿಂದ ಚುನಾವಣೆನ ಮಾಡಬೇಕು ಅಂತ ವರಿಷ್ಠರು ಸಹ ನಮಗೆ ತಾಕೀತು ಮಾಡಿರುವಂಥದ್ದು, ಅವ್ರ ಮಾರ್ಗದರ್ಶನವೂ ಸಹ ಇದೆ. ಹಾಗಾಗಿ ಒಗ್ಗಟ್ಟಾಗಿ ಹೋಗೋಂಥದ್ದಾಗ್ತದೆ. ಅದಕ್ಕೆ ಎಲ್ಲೂ ಸಹ ಕಾರ್ಯಕರ್ತರು ಪಕ್ಷದ ಕೆಲಸ ಮಾಡೋಂಥ ಏನು ನಮ್ಮ ಸ್ನೇಹಿತರು ಇರ್ತಾರೆ, ಯಾರು ಸಹ ಎದೆಗುಂದುವಂಥ ವಾತಾವರಣ ಇಲ್ಲ. ನಾವೆಲ್ಲರೂ ಸಹ ಜೊತೆಯಲ್ಲಿರ್ತೀವಿ. ಪಕ್ಷನ ಗೆಲ್ಸೋಂಥದ್ದಾಗಬೇಕು. ಕಳೆದ 2 ವರ್ಷದಿಂದಲೂ ಸಹ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಇರೋಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಒಳ್ಳೆ ಸಂಘಟನೆ ಮಾಡಿಕೊಂಡು ರಾಜ್ಯ ಸರ್ಕಾರನ ಮುಂದೆ ತೊಗೊಂಡು ಹೋಗುವಂಥದ್ದು ಒಂದು ಶಕ್ತಿಯುತವಾಗಿ ಪಕ್ಷನ ಬಲವರ್ಧನೆ ಮಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ. ಶಿಡ್ಲಘಟ್ಟದಲ್ಲೂ ಸಹ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಬರ್ತದೆ. ಎಲ್ಲ ಮತದಾರರು ಒಲವು ಪ್ರೀತಿನ ಗಳಿಸ್ಕೊಳ್ಳುವಂಥದ್ದಾಗುತ್ತೆ. ಮತ್ತು ಹೆಚ್ಚು ಆಸಕ್ತಿ ಇದ್ದ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳಲ್ಲಿ ಸಾರ್ವಜನಿಕವಾಗಿ ಸೇವೆ ಸಲ್ಲಿಸಿರುವಂಥ ಮುಖಂಡರುಗಳು ತಮ್ಮನ್ನು ತಾವು ಗ್ರಾಮಗಳಲ್ಲಿ ತೊಡಗಿಸ್ಕೊಂಡು ನಾವೇನೇ ಬಂದು ತಮ್ಮ ಬೆನ್ನಿಗೆ ನಿಂತ್ಕೊಂಡು ಸಹ ತಮ್ಮ ಸೇವೆ, ತಮ್ಮ ಸಮಯನೂ ಸಹ ಸಾರ್ವಜನಿಕರಿಗೆ ಮೀಸಲಿಟ್ಟಿರುವಂಥದ್ದು ಭಾಳ ಮುಖ್ಯ ಆಗ್ತದೆ. ಅಂಥ ಮುಖಂಡರುಗಳು ಸ್ಪರ್ಧೆ ಮಾಡೋದಕ್ಕೆ ಮುಂದೆ ಬರುವಂಥದ್ದಾದಾಗ ಜನನೂ ಸಹ ಆಶೀರ್ವದಿಸ್ತಾರೆ, ಪಕ್ಷನೂ ಸಹ ಸಹಕರಿಸ್ತದೆ. ನಾವು ಸಹ ಅವ್ರ ಬೆನ್ನಿಗೆ ನಿಂತ್ಕೊಂಡು ಕೆಲಸ ಮಾಡೋಂಥದ್ದಾಗ್ತದೆ. ಹಾಗಾಗಿ ಹೆಚ್ಚೆಚ್ಚು ಇನ್ನು ಸಮಯ 2-3 ತಿಂಗಳಿರೋದ್ರಿಂದ ಯಾರಿಗೆ ಆಸಕ್ತಿ ಇದೆ ಅವರು ಸ್ವಲ್ಪ ಸಕ್ರಿಯವಾಗಿ ಸಾರ್ವಜನಿಕರ ಜೊತೆ ಗೂಡಿಸ್ಕೊಂಡು ಸರ್ಕಾರಿ ಕಾರ್ಯಕ್ರಮಗಳನ್ನ ಜನಗಳಿಗೆ ಮುಟ್ಟಿಸೋಂಥದ್ದು, ಸರ್ಕಾರಿ ಕೆಲಸ ಕಾರ್ಯಗಳನ್ನ ಮಾಡಿಕೊಡೋಂಥದ್ದು ಮತ್ತು ಏನೇ ಸಮಸ್ಯೆಗಳಿದ್ದರೆ ನಮ್ಮಂಥವ್ರ ಗಮನಕ್ಕೆ ತಂದು ಸಹ ನಾವು ಸಹ ಸಹಕಾರ ಕೊಟ್ಟು ಏನು ನಮಗೆ ಸರ್ಕಾರ ನಮ್ಮ ಜೊತೆ ಇರೋದರಿಂದ ನಾವು ಸಹ ನಮಗಿಲ್ಲಿ MLA ಇಲ್ಲ, ಆದರೆ ಮಂತ್ರಿಗಳಿರ್ತಾರೆ. ರಾಜ್ಯ ಸರ್ಕಾರ ನಮ್ಮದೇ ಕಾಂಗ್ರೆಸ್ ಪಕ್ಷ ಸರ್ಕಾರ ಆಗಿರೋದ್ರಿಂದ
ನಮ್ಮನ್ನು ಒಂದಷ್ಟು ಮಾತು ಕೇಳೋಂಥದ್ದು ಅಧಿಕಾರಿಗಳು ಆಗ್ತಾಯಿದೆ. ಹಾಗಾಗಿ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಅವರ ನೋವಿಗೆ ಸ್ಪಂದಿಸೋಂಥ ಕೆಲಸನೂ ಸಹ ಭಗವಂತನ ಕೃಪೆಯಿಂದ ನಮಗೂ ಸಹ ಸಿಕ್ಕಿರೋಂಥದ್ದು ನಿಟ್ಟಿನಲ್ಲಿ ಪಕ್ಷ ಮುಂದೆ ಬಲಿಷ್ಠವಾಗಿ ಬೆಳೀತದಕ್ಕೆ ಎಲ್ಲರ ಸಹಕಾರನೂ ಬೇಕು, ಎಲ್ಲರೂ ಕೈಗೂ ಜೋಡಿಸ್ಬೇಕು ಅಂತೇಳಿ ನಾನು ಬೇರೆನೇ ಹೇಳ್ತೀನಿ. ನಮ್ಮ ದೌರ್ಬಲ್ಯ, ನಮ್ಮ ಕಾಂಗ್ರೆಸ್ ಪಾರ್ಟಿಯ ದೌರ್ಬಲ್ಯ ಅಥವಾ ನಮ್ಮ ಲೀಡರ್ಗಳ ದೌರ್ಬಲ್ಯನೋ ತಾಲೂಕು ದೌರ್ಬಲ್ಯನೋ ಗೊತ್ತಿಲ್ಲ. ಯಾವಾಗ ಕಾಂಗ್ರೆಸ್ ಸರ್ಕಾರ ಇರುತ್ತೆ, ಸರ್ಕಾರ ಇದ್ದಾಗ ನಮಗೆ ಇಲ್ಲಿ ಎಮ್ ಎಲ್ ಎ ಇರೋದಿಲ್ಲ, ಎಮ್ ಎಲ್ ಎ ಆಗಿರೋದು ನಮ್ಮ ಕೆಲಸ ನಡೆಯೋದಿಲ್ಲ. ಇದೊಂದು ದೌರ್ಬಲ್ಯ ಆಗಿದೆ. ಇನ್ನು ಮುಂದೆ ಆ ಥರ ಆಗಬಾರ್ದು. ರಾಜೇಗೌಡರಾಗಿರ್ಬೋದು, ಪುಟ್ಟಣ್ಣವರಾಗಿರ್ಬೋದು, ಇಬ್ಬರಲ್ಲಿ ಒಬ್ಬರನ್ನು ತಂದು ಅವರು ಎಮ್ ಎಲ್ ಎ ಮಾಡಬೇಕು. ಇನ್ನೊಬ್ರಿಗೆ ಏನಾದರೂ ಅವ್ರಿಗೊಂದು ಪೊಸಿಷನ್ ಕೊಟ್ಟು ಅವ್ರನ್ನೂ ಅದೇ ಎಮ್ ಎಲ್ ಎ ಲೆವೆಲಲ್ಲಿ ಅವ್ರನ್ನೂ ನಿಲ್ಲಿಸಬೇಕು. ಇಬ್ಬರು ಕಷ್ಟ ಬೀಳ್ತಾ ಇದ್ದಾರೆ. ಯಾರೇನು ಕಡಿಮೆ ಇಲ್ಲ, ಅವರು ಕಡಿಮೆ ಇಲ್ಲ, ಇವರು ಕಡಿಮೆ ಇಲ್ಲ. ಇಬ್ಬರನ್ನೂ ಇಲ್ಲಿ ಒಂದೇ ಥರ ನೋಡಿ, ಇಬ್ಬರಿಗೂ ಇಲ್ಲಿ ಅವ್ರಿಗೆ ಅಧಿಕಾರ ಕೊಟ್ಟು ಇಬ್ಬರು ನಮ್ಮ ತಾಲೂಕಲ್ಲಿ ಇಂಪ್ರೂವ್ಮೆಂಟಿಗೆ ಬಿಟ್ಟರೆ ನಮ್ಮ ತಾಲೂಕು ಸ್ವಲ್ಪ ಒಂದು ಮಟ್ಟಕ್ಕೆ ಬರ್ತದೆ ಅಂತ ಹೇಳೋದಕ್ಕೆ ನಾನು ಆಸೆ ಬೀಳ್ತೀನಿ.